All successful creative professionals have one thing in common. They know the importance of taking decisions. I made the right decision at the right moment. I was sure my decision was right. I was strong in my decision. I took right decision. I was sure my decision was right. All these professionals have made one most important decision of their life right. I can. ICAT College. ICAT, the right choice for a bright future. Hi uncle. Hi hi, Surya. Hey, congrats. Thank you. ಯಾತಕ್ಕೆ ಕಂಗ್ರಾಟ್ಸ್ಪಾ? ಅಪ್ಪ, ಪೂಜಾ ಐಕ್ಯಾಟ್ ಕಾಲೇಜ್ನಲ್ಲಿ ಫ್ಯಾಷನ್ ಡಿಸೈನಿಂಗ್ ಜಾಯ್ನ್ ಆಗ್ತಾ ಇದ್ದಾಳೆ. ಈ ಕ್ರಿಯೇಟಿವ್ ಕೋರ್ಸ್ ಎಲ್ಲ ಟೀಚ್ ಮಾಡ್ತಾರಲ್ಲ, ಆ ಐಕ್ಯಾಟ್ ಕಾಲೇಜಾ? Yes uncle. ಯಾಕಮ್ಮ, ಮ್ಯಾಥ್ಸ್ನಲ್ಲಿ ನಿಮಗೆ ಒಳ್ಳೆ ಮಾರ್ಕ್ಸೇ ಬಂದಿತ್ತಲ್ಲ, ನೀನು ಇಂಜಿನಿಯರಿಂಗ್ ಜಾಯ್ನ್ ಮಾಡ್ತೀಯಾ ಅನ್ಕೊಂಡೆ. ಏನ್ ಅಂಕಲ್, ಒಳ್ಳೆ ಮಾರ್ಕ್ ತಗೊಂಡ್ರೆ ಇಂಜಿನಿಯರಿಂಗೋ ಅಥವಾ ಮೆಡಿಕಲ್ ಅಲ್ಲೇ ಜಾಯ್ನ್ ಮಾಡಬೇಕಾ? ನನಗೆ ಕ್ರಿಯೇಟಿವ್ ಫೀಲ್ಡ್ ನಲ್ಲಿ ಇಂಟ್ರೆಸ್ಟ್, ಅದಕ್ಕೆ ಐಕ್ಯಾಟ್ ಚೂಸ್ ಮಾಡಿದೆ. ನಿಮ್ ತಂದೆ ಹೇಗೋ ಲವ್ ಮಾಡಿದ್ರು? ಅಪ್ಪ ಇನಿಷಿಯಲ್ ಆಗಿ ಅಬ್ಜೆಕ್ಟೇ ಮಾಡಿದ್ರು. ಆನಂತರ ಅವರನ್ನ ಐಕ್ಯಾಟ್ ಕರ್ಕೊಂಡು ಹೋಗಿ ಅಲ್ಲಿರೋ ಕೌನ್ಸಿಲ್ ಹತ್ರ ಮಾತಾಡಿಸಿ ಕನ್ವಿನ್ಸ್ ಆದ್ಮೇಲೆನೆ ಓಕೆ ಅಂತ ಹೇಳಿದ್ರು. ಅಪ್ಪ, ನಾನು ಐಕ್ಯಾಟ್ ಕಾಲೇಜ್ ಜಾಯ್ನ್ ಮಾಡ್ತೇನಪ್ಪ. ನನಗೆ ಗೇಮ್ ಡಿಸೈನರ್ ಆಗ್ಬೇಕು ಅಂತ ತುಂಬಾ ಆಸೆ. ನಿನ್ ಮೊಬೈಲಲ್ಲಿ ಗೇಮ್ ಮಾಡಿದ್ರಲ್ಲೇ ನಿಲ್ಸ್ಕೋ. ಅಂಕಲ್, ನಿಮ್ ಹತ್ರ ಒಂದು ವಿಷಯ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನೀವು ನನ್ ಜೊತೆ ಐಕ್ಯಾಟ್ಗೆ ಬನ್ನಿ, ಅಲ್ಲಿರೋ ಕೌನ್ಸಿಲ್ ಹತ್ರ ಮಾತಾಡಿ, ನೀವು ಕನ್ವಿನ್ಸ್ ಆದ್ರೆ ಮಾತ್ರ ಸೂರ್ಯ ಜಾಯ್ನ್ ಮಾಡಿ. ನಾನು ಆಲ್ರೆಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಪ್ಲಿಕೇಶನ್ ತಗೊಂಡಿದ್ದೀನಿ. ಅಂಕಲ್, ನಿಮ್ಗೆ ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಇಲ್ಲ ಅಂಕಲ್, ಈಗ ನೀವೊಂದು ಹುಡುಗಿನ ಲವ್ ಮಾಡಿ ಆನಂತರ ಫ್ಯಾಮಿಲಿ ಕಂಪಲ್ಷನ್ಗೋಸ್ಕರ ಇನ್ನೊಂದು ಹುಡುಗಿನ ಮದ್ವೆ ಮಾಡಿಕೊಂಡ್ರೆ ಆ ಮದ್ವೆ ಚೆನ್ನಾಗಿರುತ್ತಾ? ಅದೇ ರೀತಿ ಪ್ಯಾಷನ್ ಅನ್ನೇ ಪ್ರೊಫೆಷನ್ ಚೇಂಜ್ ಮಾಡಿಕೊಂಡ್ರೆ ಅದರ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ ಅಂಕಲ್. ಸೂಪರ್ ಅಮ್ಮ, ನಿಜವಾಗ್ಲೂ ನೀನು ಕ್ರಿಯೇಟಿವ್ ಏನೇ. ಹೀಗೆ ಮಾತಾಡಿ ನಿಮ್ಮ ತಂದೆನ ಕನ್ವಿನ್ಸ್ ಮಾಡಿದ್ದೆ ಸತ್ತೆ. ಓಕೆ ಜೋಕ್ಸ್ ಅಪ್ಪ, ನಾನು ಐಕ್ಯಾಟ್ ಕಾಲೇಜ್ಗೆ ಬರ್ತೀನಿ. ಲೆಟ್ ಮೀ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಿಸ್ ನ್ಯೂ ಟ್ರೆಂಡ್. ಆದ್ರೆ ಒಂದು ಕಂಡೀಷನ್, ನಾನು ಫುಲ್ಲಾಗಿ ಕನ್ವಿನ್ಸ್ ಆದ್ರೇನೆ ಸೂರ್ಯನ ಐಕ್ಯಾಟ್ ಕಾಲೇಜಿನಲ್ಲಿ ಜಾಯಿನ್ ಮಾಡಕ್ಕೆ ಅಲೋ ಮಾಡಿದ್ದೀನಿ. ಓಕೆ, ಡನ್. ಮೇಡಮ್, ಇದು ಸೂರ್ಯ, ಇದವನ್ ಫಾದರ್. ಹಲೋ ಮೇಡಮ್. ಹಲೋ ಸರ್. ನಾನು ಸೂರ್ಯನ ಇಂಜಿನಿಯರಿಂಗ್ ಜಾಯಿನ್ ಮಾಡಕ್ಕೆ ಹೇಳಿದೆ, ಆದ್ರೆ ಅವನು ಐಕ್ಯಾಟ್ನಲ್ಲಿ ಜಾಯಿನ್ ಮಾಡಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ನೀವು ತುಂಬಾ ಲಕ್ಕಿ ಸರ್, ಮೊದಲೇ ಐಕ್ಯಾಟ್ ಕಾಲೇಜ್ ಬಂದ್ಬಿಟ್ರಿ. ಯಾಕಂದ್ರೆ ನಮ್ಮ ಕಾಲೇಜ್ನಲ್ಲಿ ಕರೆಂಟ್ ಬ್ಯಾಚ್ನಲ್ಲಿ 10 ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ಗೆ ಓದೋರು ಓದ್ತಾ ಇದ್ದಾರೆ. ಇಂಜಿನಿಯರಿಂಗ್ ಸ್ಟಡೀಸ್ನ ಅರ್ಧದಲ್ಲೇ ಡಿಸ್ಕಂಟಿನ್ಯೂ ಮಾಡಿ ಬಂದವರು ಇಲ್ಲಿ 30 ಜನ ಓದ್ತಾ ಇದ್ದಾರೆ. ಹೌದಾ? ಅವ್ರಿಗೇನ್ ಸಮಸ್ಯೆ? ನಮ್ ಕಾಲದಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ದೊಡ್ಡ ವಿಷಯ. ಅದೆಲ್ಲ ನಿಮ್ ಕಾಲ ಸರ್, ಈಗ ಪರಿಸ್ಥಿತಿನೇ ಬೇರೆ. ಅದೇ, ಈಗ ಏನ್ ಚೇಂಜ್ ಆಗಿದೆ? ಇದರಲ್ಲಿ 2 ವಿಷಯ ಇದೆ ಸರ್. ಒಂದು, ಮಕ್ಕಳಿಗೆ ಹಿಡಿಸದೇ ಇರೋ ಕೋರ್ಸ್ ನಲ್ಲಿ ಅವರನ್ನ ಜಾಯಿನ್ ಮಾಡಿಸಿದ್ರೆ ಅವರ ಪ್ಯಾರೆಂಟ್ಸ್ಗೋಸ್ಕರ ಒಂದು ಸ್ಟಡೀಸ್, ಆಮೇಲೆ ಅವರ ಪ್ಯಾಷನ್ಗೋಸ್ಕರ ಇನ್ನೊಂದು ಸ್ಟಡೀಸ್ ಅಂತ 2 ವಿಧವಾದ ಸ್ಟಡೀಸ್ ನಲ್ಲಿ ಅವರ ಟೈಮ್, ಮನಿ ಎಲ್ಲವನ್ನೂ ವೇಸ್ಟ್ ಮಾಡ್ತಾರೆ. ಎರಡನೇದು, ಇವತ್ತು BE, BCom ಇಂಜಿನಿಯರಿಂಗ್ ಓದಿದ ಸ್ಟೂಡೆಂಟ್ಸ್ಗೆ ತುಂಬಾ ಜನಕ್ಕೆ ಕೆಲಸ ಸಿಗೋದಿಲ್ಲ. ಬಿಕಾಸ್ ಸಪ್ಲೈ ಇಸ್ ಮಚ್ ಗ್ರೇಟರ್ ದನ್ ಡಿಮ್ಯಾಂಡ್. ಆದ್ರೆ ಇಂಜಿನಿಯರಿಂಗ್ ಓದಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ನಲ್ಲಿ ಕೆಲಸ ಸಿಕ್ಕಿದ್ರೆ ಅದರ ರೇಂಜೇ ಬೇರೆ. ಐಕ್ಯಾಟ್ ಕಾಲೇಜ್ನಲ್ಲಿ ಓದಿದ್ರೆ ಒಳ್ಳೆ ಸ್ಯಾಲರಿ ಸಿಗುತ್ತಾ? ಫಸ್ಟ್ ಒಳ್ಳೆ ಕೆಲಸ ಸಿಗುತ್ತಾ? ಒಳ್ಳೆ ಪ್ರಶ್ನೆ. ನಿಮ್ಗೊಂದು 3 ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತೀನಿ, ನೀವೇ ನೋಡಿ. ಇದೇ ಐಕ್ಯಾಟ್ ಕಾಲೇಜ್ನ ಸ್ಟೂಡೆಂಟ್ಸ್ನ ಪ್ಲೇಸ್ಮೆಂಟ್ ರೆಕಾರ್ಡ್. ನೆಕ್ಸ್ಟ್ ಸ್ಯಾಲರಿ ಲೆವೆಲ್ಸ್, ಫಸ್ಟ್ ಇಯರ್ ನಲ್ಲಿ ಐಕ್ಯಾಟ್ ಸ್ಟೂಡೆಂಟ್ಸ್ ತಗೊಂಡ ಸ್ಯಾಲರಿ ನೋಡಿ. ಅದೇ 5 ಇಯರ್ಸ್ ನಲ್ಲಿ ಹೇಗೆ ಇನ್ಕ್ರೀಸ್ ಆಗಿದೆ ಅಂತ ನೋಡಿ. ಈಗೇನ್ ಹೇಳ್ತೀರಿ? 3 ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ? 3ನೇದು ನೀವು ಖಂಡಿತ ನೋಡ್ಬೇಕಾ? ಯಾಕೆ? ಆ ಡೇಟಾ ನಿಮ್ಗೆ ಫೇವರ್ ಆಗಿಲ್ವಾ? ಅದಲ್ಲ ಸರ್, ನೀವು ಬಂದಾಗಿಂದ ಇಂಜಿನಿಯರಿಂಗ್ ಅಂತಾನೆ ಹೇಳ್ತಾ ಇದ್ರಿ. ಅದೇ ತೋರ್ಸ್ಬೇಕಾ ಅಂತ ಯೋಚಿಸ್ದೆ. ಸರ್, ಇದು ಆಸ್ಪೈರಿಂಗ್ ಮೈಂಡ್ಸ್ ಅನ್ನೋ ಕಂಪನಿ ಪ್ರಕಟಿಸಿದ ಡೇಟಾ.
650 ಕಾಲೇಜಸ್ನಿಂದ ಸುಮಾರು 1.5 ಲಕ್ಷ ಇಂಜಿನಿಯರ್ಸ್ನ ಸರ್ವೆ ಮಾಡಿ 2015 ನಲ್ಲಿ ಪಬ್ಲಿಷ್ ಆದ ರಿಪೋರ್ಟೇ ಇದು. ಲೀಡಿಂಗ್ ಡೈಲಿ ಟೈಮ್ಸ್ ಆಫ್ ಇಂಡಿಯಾ ಕೂಡ ಈ ಡೇಟಾನ ಕೋಟ್ ಮಾಡಿ ಅನೇಕ ಆರ್ಟಿಕಲ್ಸ್ ಬರೆದಿದ್ದಾರೆ ಸರ್. 81.57% of India's engineers unemployable in the software sectors. Only 3.84% engineers suited to tech roles in startups. Nearly 27% of engineers fail to even land an interview. ಅದು ಮಾತ್ರ ಅಲ್ಲ, ಇಲ್ಲಿ ನೋಡಿ, ಇವತ್ತು ಸ್ಟೂಡೆಂಟ್ಸ್ ನ ಫಸ್ಟ್ ಪ್ರಿಫರೆನ್ಸ್ ಇಂಜಿನಿಯರಿಂಗ್ ಸ್ಟಡೀಸೇ ಅಲ್ಲ. ಇದೇನು ನಿಮ್ಮ ಸ್ವಂತ ಡೇಟಾನಾ? ನೋ, ದಿಸ್ ಇಸ್ ಫ್ರಮ್ ಮಿನಿಸ್ಟ್ರಿ ಆಫ್ HRD, ಗವರ್ಮೆಂಟ್ ಆಫ್ ಇಂಡಿಯಾ. ಇಂಜಿನಿಯರಿಂಗ್ ನಲ್ಲಿ ಈಗ ಆಪರ್ಚುನಿಟೀಸ್ ಕಡಿಮೆ ಆಗ್ತಾ ಇರೋದು ಮಾತ್ರ ಅಲ್ಲ, ಈಗ ಎಮರ್ಜ್ ಆಗ್ತಾ ಇರೋ ಕ್ರಿಯೇಟಿವ್ ಫೀಲ್ಡ್ಸ್ ಲೈಕ್ ಮೀಡಿಯಾ, ಎಂಟರ್ಟೈನ್ಮೆಂಟ್, ಗೇಮಿಂಗ್, ಇ-ಕಾಮರ್ಸ್ ಪೋರ್ಟಲ್ಸ್, ಇದರಲ್ಲೆಲ್ಲ ಜಾಬ್ ಆಪರ್ಚುನಿಟೀಸ್ 100% ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನೋಡಿ, ಇದೊಂದು ಎಕನಾಮಿಕ್ ಟೈಮ್ಸ್ ನ್ಯೂಸ್ ಐಟಮ್. ಸ್ಯಾಲರಿ ಇನ್ಕ್ರೀಸ್ ಎಲ್ಲಿ ಹೆಚ್ಚಾಗಿದೆ? ಮುಖ್ಯವಾಗಿ ಫಸ್ಟ್, ಥರ್ಡ್ ಅಂಡ್ ಫೋರ್ತ್ ಕ್ಯಾಟಗರೀಸ್ ನೋಡಿ. ಇಂಥ ಕೆಲಸಗಳಿಗೆ ಪ್ರೊಫೆಷನಲ್ಸ್ ನಾವು ಕ್ರಿಯೇಟ್ ಮಾಡ್ತೀವಿ. ಅದು ಮಾತ್ರ ಅಲ್ಲ, ಈ ಇಂಟರ್ನ್ಯಾಷನಲ್ ಡೇಟಾ ಕೂಡ ನೋಡಿ. ವರ್ಲ್ಡ್ ಎಕನಾಮಿಕ್ ಫೋರಂ ಫ್ಯೂಚರ್ ಆಫ್ ಜಾಬ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ 2020 ಅಂದ್ರೆ ನಿಮ್ಮ ಮಗ ಡಿಗ್ರಿ ಮುಗಿಸೋವಾಗ ಎಂಪ್ಲಾಯರ್ಸ್ ಹತ್ರ ನಿರೀಕ್ಷಿಸೋ ಟಾಪ್ 3 ಸ್ಕಿಲ್ಸ್: ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವಿಟಿ. ಈ 3 ಕ್ವಾಲಿಟೀಸ್ ಒಂದು ಕ್ರಿಯೇಟಿವ್ ಪ್ರೊಫೆಷನಲ್ಗೆ ಖಂಡಿತ ಬೇಕು. ಇದನ್ನೇ ನಾವು ಹೇಳ್ಕೊಡ್ತೀವಿ. ಇದನ್ನೇ ನಾನು ಹೇಳ್ಬೇಕು ಅಂದ್ಕೊಂಡೆ. ಇದೆಲ್ಲ ಕ್ರಿಯೇಟಿವ್ ಸ್ಟೂಡೆಂಟ್ಸ್ಗೆ ಯೂಸ್ ಆಗತ್ತೆ, ಆದ್ರೆ ಸೂರ್ಯನ್ಗೆ ಚಿತ್ರ ಬಿಡ್ಸಕ್ ಬರಲ್ಲ. ಸರ್, ಕ್ರಿಯೇಟಿವಿಟಿ ಅಂದ್ರೆ ಚಿತ್ರ ಬಿಡಿಸೋದು ಅಂತ ನಿಮ್ಗೆ ಯಾರು ಹೇಳಿದ್ದು? ಕ್ರಿಯೇಟಿವಿಟಿ ಅನ್ನೋದು ಎಲ್ರಿಗೂ ಇದೆ. ಈಗ ನನ್ನ ಇಷ್ಟು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಇದು ಕೂಡ ಕ್ರಿಯೇಟಿವಿಟಿ ತಾನೇ? ಸರ್, ಕ್ರಿಯೇಟಿವ್ ಎಬಿಲಿಟಿ ಬೇರೆ, ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಬೇರೆ. ಈಗ ಸಿನಿಮಾಗೆ ಹಾಡೊಬ್ರು ಬರೀತಾರೆ, ಅದಕ್ಕೆ ಮ್ಯೂಸಿಕ್ ಇನ್ನೊಬ್ರು ಕಂಪೋಸ್ ಮಾಡ್ತಾರೆ. ಇಬ್ರಿಗೂ ಕ್ರಿಯೇಟಿವ್ ಎಬಿಲಿಟಿ ಇದೆ, ಆದ್ರೆ ಅವರ ಎಕ್ಸ್ಪ್ರೆಷನ್ ಅನ್ನೋದು ಬೇರೆ ಬೇರೆ. ಚಿತ್ರ ಬಿಡ್ಸಕ್ಕೆ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ವಾ? ಸರ್, ಚಿತ್ರ ಬಿಡಿಸೋದು ಒಂದು ಇಲಿಸ್ಟ್ರೇಟರ್ನ ಜಾಬ್. ನೀವು ಫೈನ್ ಆರ್ಟ್ಸ್ ಜೊತೆ ಈ ಕೋರ್ಸ್ನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ. ಲೆಟ್ ಮೀ ಎಕ್ಸ್ಪ್ಲೇನ್ ಆ ಕೋರ್ಸಸ್ ಇನ್ ಡೀಟೇಲ್. ಐಕ್ಯಾಟ್ ಕಾಲೇಜ್ನಲ್ಲಿ ಆನಿಮೇಷನ್, ಮಲ್ಟಿಮೀಡಿಯಾ ಟೆಕ್ನಾಲಜಿ, ಗೇಮ್ ಆರ್ಟ್ ಅಂಡ್ ಡಿಸೈನ್, VFX, ಗೇಮ್ ಪ್ರೋಗ್ರಾಮಿಂಗ್, ಫೋಟೋಗ್ರಫಿ, ಫ್ಯಾಷನ್, ಅಡ್ವರ್ಟೈಸಿಂಗ್, ಗೇಮ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್, ವಿಜುವಲ್ ಮೀಡಿಯಾ, ಗ್ರಾಫಿಕ್ ಡಿಸೈನ್, ಇಂಟೀರಿಯರ್ ಡಿಸೈನ್, UI ಡಿಸೈನ್ ಅಂಡ್ ಡೆವಲಪ್ಮೆಂಟ್, ಈ ತರ ಅನೇಕ ಕೋರ್ಸಸ್ ಇದೆ ಸರ್. ಮೋರೋವರ್, ಕ್ರಿಯೇಟಿವಿಟಿ ಕ್ಯಾನ್ ಬಿ ಟ್ರೈನ್ಡ್. ನಾನು ಹೇಳಿದ ಫೀಲ್ಡ್ಸ್ ನಲ್ಲಿ ಕೆಲಸ ಮಾಡಕ್ಕೆ ಬೇಕಾದ ಸ್ಕಿಲ್ಸ್, ನಾಲೆಡ್ಜ್, ಎಬಿಲಿಟಿ ಇದೆಲ್ಲ ಟೀಚ್ ಮಾಡ್ತೀವಿ. ಈವನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಡೆವಲಪ್ ಮಾಡ್ತೀವಿ. ಯಾವ ತರ ಕಂಪನೀಸ್ ಅಲ್ಲಿ ಕೆಲಸ ಸಿಗುತ್ತೆ? ಒಂದು ಎಕ್ಸಾಂಪಲ್ ಕೊಡ್ತೀರಾ? ನೈಸ್ ಫೋನ್ ಸರ್, ಎಲ್ಲಿ ತಗೊಂಡ್ರಿ? ಅಮೆಜಾನ್ ನಲ್ಲಿ. ಯಾವ ತರ ಕಂಪನೀಸ್ ಅಂತ ಒಂದು ಎಕ್ಸಾಂಪಲ್ ಕೇಳಿದ್ರಲ್ಲ, ನಮ್ಮ ಸ್ಟೂಡೆಂಟ್ಸ್ ತುಂಬಾ ಜನ ಅಮೆಜಾನ್ ನಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅಮೆಜಾನ್ ಅಲ್ಲಿ ಮಾತ್ರ ಅಲ್ಲ, TCS, ವಿಪ್ರೋ, EA, Ubisoft, HCL, RR Donnelley, ಟಾಟಾ ಎಲೆಕ್ಸಿ, ಪ್ರೈಮ್ ಫೋಕಸ್, MPC, ಟೆಕ್ನಿಕಲರ್, ಈ ತರ 50ಕ್ಕೂ ಹೆಚ್ಚಾದ ಟಾಪ್ ಕಂಪನೀಸ್ ಎವ್ರಿ ಇಯರ್ ಕ್ಯಾಂಪಸ್ ರಿಕ್ರೂಟ್ಮೆಂಟ್ಗೆ ಬರ್ತಾರೆ. ಮೇಡಮ್, ಇದೆಲ್ಲ ಓಕೆ, ಮೊದಲ ಒಂದು ಡಿಗ್ರಿ ಮುಗಿಸಿ ಆಮೇಲೆ ಇದು ಓದ್ಬೋದಲ್ಲ? ಓ, ಇದೇ ನಿಮ್ಮ ಪ್ರಾಬ್ಲಮ್ಮಾ? ತುಂಬಾ ಜನ ಇದೇ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ. ನಾವು ಐಕ್ಯಾಟ್ ಕಾಲೇಜ್ನಲ್ಲಿ BSc ಡಿಗ್ರಿಯನ್ನೇ ಆಫರ್ ಮಾಡ್ತಾ ಇದ್ದೀವಿ. ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ MSc ಪರ್ಸ್ಯೂ ಮಾಡ್ಬೋದು. UGಯಲ್ಲಿ ಯಾವ ಡಿಗ್ರಿ ಓದ್ಬಿಟ್ಟು ಬಂದ್ರು ಐಕ್ಯಾಟ್ ಕಾಲೇಜ್ನಲ್ಲಿ ಮಾಸ್ಟರ್ಸ್ ಮಾಡ್ಬೋದು. ಹೌದಾ? ನಾನಿನ್ನೂ ಹೆಚ್ಚಾಗಿ ಅಪ್ಡೇಟ್ ಆಗ್ಬೇಕು ಅನ್ಸತ್ತೆ. ಮೇಡಮ್, ಒಂದು ಪ್ರಶ್ನೆ ಕೇಳಿ. ನೀವೇ ಹೇಳಿದ್ರಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅರ್ಧದಲ್ಲಿ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಇಲ್ಲಿ ಬರ್ತಾರೆ ಅಂತ. ಅದೇ ತರ ನನ್ ಮಗ ಏನೋ ಒಂದು ಬೇಗದಲ್ಲಿ ಐಕ್ಯಾಟ್ ಕಾಲೇಜ್ನಲ್ಲಿ ಜಾಯಿನ್ ಮಾಡಿ 3 ತಿಂಗಳ ನಂತರ ನನ್ಗಿದು ಇಷ್ಟ ಆಗಿಲ್ಲ ಅಂದ್ರೆ ನಾನೇನ್ ಮಾಡೋದು? ನ್ಯಾಯವಾದ ಪ್ರಶ್ನೆ ಸರ್. ಅದಕ್ಕೂ ಒಂದು ಟೆಸ್ಟ್ ಇದೆ, ಅದನ್ನ ಮಾಡಿ ನೋಡ್ಬಿಡೋಣ. ಇದಕ್ಕೆಲ್ಲ ಕೂಡ ಟೆಸ್ಟ್ ಇದೆಯಾ? ಇದೆ ಸರ್, ಕ್ರಿಯೇಟಿವ್ ಆಪ್ಟಿಟ್ಯೂಡ್ ಟೆಸ್ಟ್. ಸೂರ್ಯ ಮೊದಲು ಆ ಟೆಸ್ಟ್ ಬರ್ಬಿಟ್ಟು ಬರ್ಲಿ. ಸರ್, ಇದೇ ಸೂರ್ಯ ಟೆಸ್ಟ್ ರಿಪೋರ್ಟ್. He has a very high aptitude for a creative career. ಡೆವಲಪ್ಮೆಂಟಲ್ ಸೈಕಾಲಜಿಸ್ಟ್ ಮನುಷ್ಯನ ಮೆದುಳನ್ನ 2 ಭಾಗವಾಗಿ ಬೇರ್ಪಡಿಸಿದ್ದಾರೆ, ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಅಂತ. ಕೆಲವರಿಗೆ ಲೆಫ್ಟ್ ಬ್ರೈನ್ ಆಟ್ರಿಬ್ಯೂಟ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಲಾಜಿಕಲ್ ಥಿಂಕಿಂಗ್, ಅನಲಿಟಿಕಲ್ ಥಿಂಕಿಂಗ್ ಇದೆಲ್ಲ ಲೆಫ್ಟ್ ಬ್ರೈನ್ ಇಂದ ಬರುತ್ತೆ. ರೈಟ್ ಬ್ರೈನ್ ಅವರಿಗೆ ಇಂಟ್ಯೂಷನ್ ಹೆಚ್ಚಾಗಿರುತ್ತೆ. ಅವರು ತುಂಬಾ ಕಾನ್ಸೆಪ್ಚುಯಲ್ ಆಗಿ ಥಿಂಕ್ ಮಾಡ್ತಾರೆ. ಐಕ್ಯಾಟ್ ಕಾಲೇಜ್ನಲ್ಲಿ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಇದೆ.
ಒಂದು ಸ್ಟೂಡೆಂಟ್ ಲೆಫ್ಟ್ ಬ್ರೈನ್ ನಲ್ಲಿ ಸ್ಟ್ರಾಂಗ್ ಆಗಿದ್ರೆ ಅನಾಲಿಟಿಕಲ್ ಸ್ಕಿಲ್ಸ್ ಬಳಕೆ ಆಗೋ ಹಾಗೆ ಅವರು ಕೆಲಸ ಮಾಡಬಹುದು. ಎಕ್ಸಾಂಪಲ್ ಗೇಮ್ ಪ್ರೋಗ್ರಾಮಿಂಗ್, UI ಡೆವಲಪ್ಮೆಂಟ್. ರೈಟ್ ಬ್ರೈನ್ ಇರೋರಾಗಿದ್ರೆ ಗ್ರಾಫಿಕ್ ಡಿಸೈನ್, ಫ್ಯಾಷನ್ ತರ ಫೀಲ್ಡ್ಸ್ ನಲ್ಲಿ ಪರ್ಸ್ಯೂ ಮಾಡಬಹುದು. ಮೇಡಮ್, ಬ್ರೈನ್ ಇರೋರು ಬ್ರೈನ್ ಇಲ್ದೇ ಇರೋರು ಅಂತ ಹೇಳಿದೀನಿ. ನೋ, ಐ ಆಮ್ ಜಸ್ಟ್ ಜೋಕಿಂಗ್. ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಈಗೆಲ್ಲ ಇರುತ್ತಾ? ಒಂದು ಸ್ಟೂಡೆಂಟ್ನ ಪರ್ಸನಾಲಿಟಿ, ಪ್ಯಾಷನ್, ಇಂಟ್ರೆಸ್ಟ್ ಇದೆಲ್ಲ ಲೆಕ್ಕದಲ್ಲಿ ತಗೊಂಡು ಒಂದು ಕೆರಿಯರನ್ನು ಸೃಷ್ಟಿಸಬೇಕು. ಇದೆಲ್ಲ ತಿಳಿದೇ ಹೋಯ್ತಲ್ಲ. ಸರ್, ಸ್ಟೂಡೆಂಟ್ಸ್ ಅವರ ಇಷ್ಟವಾದ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡುವಾಗ ಅವರ ಫ್ಯೂಚರ್ ಹ್ಯಾಪಿಯಾಗಿಯೂ ಪ್ರೊಡಕ್ಟಿವ್ ಆಗಿಯೂ ಇರುತ್ತೆ. ಈ ಹಿಂದೂ ಆರ್ಟಿಕಲ್ ನೋಡಿ. ರಾಂಗ್ ಸೆಲೆಕ್ಷನ್ ಆಫ್ ಕೋರ್ಸಸ್ ಎಫೆಕ್ಟಿಂಗ್ ದ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಆಫ್ ಸ್ಟೂಡೆಂಟ್ಸ್. ಅಸೆಸ್ ಯೋರ್ ಸ್ಕಿಲ್ಸ್ ಬಿಫೋರ್ ಆಪ್ಟಿಂಗ್ ಫಾರ್ ಅ ಪ್ರೊಫೆಷನಲ್ ಕೋರ್ಸ್. ಅದ್ರ ಜೊತೆ ಪ್ಯಾರೆಂಟಲ್ ಪ್ರೆಷರ್ ಕ್ರಿಯೇಟ್ಸ್ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ಸ್ಟೂಡೆಂಟ್ಸ್ ಎಂದು ಬರೆದಿದ್ದೆ. ನನ್ನನ್ನು ತೋರಿಸುವ ಹಾಗೆ ಅದನ್ನ ಬಿಟ್ಬಿಟ್ರಲ್ಲ. ನಿಮ್ಮ ಮಗ ಚೆನ್ನಾಗಿರ್ಬೇಕು ಅಂತ ತಾನೇ ಆಫೀಸ್ಗೆ ಲೀವ್ ಹಾಕಿ ಇಷ್ಟೊತ್ತು ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿದಿರಿ. ನಿಮ್ಮ ಒಳ್ಳೆ ಮನಸ್ಸನ್ನ ನಾನು ಮೆಚ್ಕೊಳ್ತೀನಿ ಸರ್. ಮೇಡಮ್, ನಾನು ಓದೋ ಕಾಲದಲ್ಲಿ ಇಂಥ ಕಾಲೇಜೆಲ್ಲ ಇರಲಿಲ್ಲ. ನನ್ನ ಮಗನ ಡ್ರೀಮ್ ಆದರೂ ಫುಲ್ಫಿಲ್ ಆಗಲಿ. ಒಳ್ಳೆ ನಿರ್ಧಾರ ಸರ್. ಇನ್ನೊಂದು ಡೌಟು, ನಮ್ಮ ಅಣ್ಣನ ಮಗ ಕೂಡ BE ಮುಗಿಸ್ತಾ ಇದ್ದಾನೆ. ಅವನಿಲ್ಲಿ ಬಂದು ಮಾಸ್ಟರ್ಸ್ ಮಾಡ್ಬೋದಲ್ಲ? ಧಾರಾಳವಾಗಿ. ಕೊನೆಯದಾಗಿ ಒಂದೇ ಒಂದು ಡೌಟ್ ಮೇಡಮ್. ಇನ್ನೊಂದು ಡೌಟಾ? ಯಾವಾಗ ಫೀಸ್ ಕಟ್ಟಬೇಕು? ICAT, the right choice for a bright future. Limited seats are open for admission for UG